ಇವತ್ತು ಎಕ್ಸಾಮ್ ಗಂತೆ ಹೋಗಿ ಎಕ್ಸಾಮ್ ಬಿಟ್ಟು ಬೆಕ್ಕಿನ ಮರಿ ಹತ್ತಾಕೊಂಡ್ ಎಲ್ಲಿ ಅಂತ ಮುಂದೆ ನೋಡಿ. ಇವತ್ತಿನ ದಿನ ಶುರುವಾಗಿದೆ ಬೆಳಗ್ಗೆ 8 ಗಂಟೆಗೆ. ಎಸ್, ಇದು ನಿಜಾನೇ. ದಿನ 3-4 ಕೆದ್ದಳೋ ಮನುಷ್ಯ ಇವತ್ತು ಬೇಗನೆ ಎದ್ದೀನಿ. नमस्कार कृषि पीपल, वेलकम बैक टू डे 35 ऑफ 100K फॉलोअर चैलेंज. ये बताओ कौन सा सब्जेक्ट अच्छा लगता है? एग्जाम ಇದೆ ಅಂತ ಬೇಗ ರೆಡಿ ಆಗಿ ಕಾಲೇಜ್ ಬಂದು ನೋಡಿದ್ರೆ ಯಾರು ಬಂದೇ ಇಲ್ಲ. ಮೋಸ್ಟ್ಲಿ ನಾನೇ ಬೇಗ ಬಂದ ಅನ್ಸುತ್ತ. ಅದಕ್ಕೆ ತಂಡಿ ಒಳಗ ಬೆಚ್ಚಗ್ ಚಾ ಕುಡಿದ್ರಾಯ್ತು ಅಂತ ಬಂದು ಮಸ್ತ್ ಗರಂ ಚಾ ಕುಡ್ದೆ. ಅಲ್ಲಿಂದ ಸೀದಾ ಅಣ್ಣನ ಹತ್ರ ಬಂದು ಫೋನನ್ನ ಅಣ್ಣನ್ ಕೈ ಕೊಟ್ಟು ಎಕ್ಸಾಮ್ ಹೊಂಟಿನಿ. 3 ಗಂಟೆಯ ನಂತರ ಎಕ್ಸಾಮ್ ಮುಗಿಸೋಣ ಬಂದೆ. ಆದ್ರೆ ಒಂದ್ ಚೂರು ಚಂದಾಗಿಲ್ಲ. ದಿನಾಲು ಮಸ್ತ್ ಬರ್ದು ಬಂದಾರಂತ ಎಲ್ರು. ಆದ್ರೆ ನನ್ ಎಕ್ಸಾಮ್ ಇದ್ದಾಗೆ ಹಿಂಗಾಗುತ್ತ. ಏನ್ ಮಾಡೋದ್ ಬಿಡ್ರಿ, ಕಾಲೇಜ್ ಫುಲ್ 2 ನಂಬರ್ ಕೆಲ್ಸನೇ ನಡೆದದ. ಹೆಂಗ್ ಪಾಸ್ ಮಾಡ್ತಾರ ನಂಗ? ಎಕ್ಸಾಮ್ ಹಳ್ಳ ಹಿಡ್ದಿದ್ ಮರ್ತು ಬೆಕ್ಕಿನ ಮರಿ ಹತ್ತಾಕೊಂಡ್ ಬಂದಿನಿ ನಮ್ಮ ಕಾಲೇಜಿಂದಾನೆ. ಅಲ್ಲಿದ್ರೆ ಇದು ಉಳಿಗಾಲ ಇಲ್ಲ ಅಂತ ಗೊತ್ತಾಗಿ ತಂದಿನಿ. ಇನ್ಮೇಲೆ ರಾಜಯೋಗ ಬೆಕ್ಕಿಗೆ. ನೈಟ್ ಸ್ವಲ್ಪ ಪಾಯ್ ಮಾಡ್ಕೊಂತ ಹೊರಗ್ ಬಂದು ಮಸ್ತ್ ಎಗ್ರೈಸ್ ತಗೊಂಡು ಹಂಗೆ ಸ್ವಲ್ಪ ನಿಂಬು ತಂಡ ಪಾರ್ ಮಾಡಿ ತಪಾಸ್ ಕೂಡ ಮಾಡ್ದೆ. ಅಲ್ಲಿಂದ ಚಾ ಕುಡ್ಲಕ್ಕಂತ ಬಂದಿನಿ. ದಿನಕ್ಕ ತಂಡಿ ಜಾಸ್ತಿನೇ ಆಗ್ತಾ ಇದೆಯಲ್ಲ, ಅದಕ್ಕೆ ಚಾನೇ ಮದ್ದು. ಮನೆಗೆ ಬಂದು ನೋಡ್ತೀನಿ ಕುಡಿಲಕ್ ನೀರೇ ಇಲ್ಲ. ಅದಕ್ಕೆ ಅದನ್ನ ತಗೊಂಡ್ ಹೋಗಕ್ ಬಂದಿನಿ. ಎಗ್ರೈಸ್ ತಿಂದಿದ್ ಜೋಸ್ದಾಗ ಅಡಿಗೆನೆ ಮಾಡಿಲ್ಲ. ಆದ್ರೆ ರಾತ್ರಿ 12 ಗಂಟೆಗೆ ಹಸುವಾಗಿ ಬಿಟ್ಟದ್ ಫುಲ್. ಏನ್ರ ತಿನ್ಬೇಕು ಅಂತ ಹೋದ್ರೆ ಏನು ಸಿಗ್ಲಿಲ್ಲ. ಅಲ್ಲೇನ್ ಸಿಗ್ತದ ಹೇಳ್ರಿ, ಬದ್ನಿಕಾಯಿ ಬಿಸ್ಕಿಟ್ ಬಿಟ್ರೆ ಏನು ಇರ್ಲಿಲ್ಲ. ಏನು ಮಾಡ್ಲಕ್ ಆಗಲ್ಲ ಅಂತ ಅನ್ಕೊಂಡು ಅದನ್ನೇ ತಿಂತಾ ಇದೀನಿ. ನಮ್ಮ ಈ ಕ್ಯೂಟ್ ಆಗಿರೋ ಕ್ಯಾಟ್ಗೆ ನೀವೇ ಒಂದು ನೇಮ್ ಕಮೆಂಟ್ ಮಾಡ್ರಿ. ಯಾವ್ದು ಚಂದ ಅನ್ಸ್ತದ ಅದನ್ನ ಇಡಮು ಅಂತ ಹೇಳ್ತಾ ಹಂಗೆ ಇವತ್ತಿನ ಥಾಟ್ ಕೇಳ್ರಿ. ಎಷ್ಟು ವರ್ಷದಿಂದ ಪರಿಚಯ ಇದ್ದಾರೆ ಅನ್ನೋದು ಫ್ರೆಂಡ್ಶಿಪ್ ಅಲ್ಲ, ಫ್ರೆಂಡ್ಸ್ ನಮ್ಮನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋದು ನಿಜವಾದ ಫ್ರೆಂಡ್ಶಿಪ್ ಅಂತ ಹೇಳ್ತಾ ಇವತ್ತಿಗೆ ಇಷ್ಟ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.